2.8% ಇಂದ 4% ಕೊಡ್ತಾ ಇದೆ. ಕಮ್ಮಿ ಅಂತಾನೆ ಅನ್ಕೊಳ್ಳೋಣ ಸರ್. ವಾಪಸ್ ಬರ್ತಿರೋದು ಅದಕ್ಕಿಂತ ಕಡಿಮೆ 1.95. ಇದು ಕರ್ನಾಟಕ ಹಾಗೆ ಕೇರಳ ಕೊಡ್ತಿರೋದು ಹೆಚ್ಚು ಬರ್ತಿರೋದು ಕಮ್ಮಿ ಅಂತ ಆದಾಗ ನಾವು ಅದೇ ಬಿಜೆಪಿ ಆಡಳಿತ ಇರತಕ್ಕಂತ ಉತ್ತರ ರಾಜ್ಯಗಳನ್ನು ಕಂಪೇರ್ ಮಾಡಿಬಿಟ್ರೆ ಕ್ವಿಕ್ಲಿ ಸರ್, ಉತ್ತರ ಪ್ರದೇಶ ಕೊಡ್ತಿರೋದೇ 9.1%, ಬರ್ತಿರೋದೆಷ್ಟು 17% ಸರ್. ಬಿಹಾರ ಕೊಡ್ತಿರೋದೆಷ್ಟು 2.8% ಅಷ್ಟೇ, ಬರ್ತಿರೋದೆಷ್ಟು 10%. ಹೊಟ್ಟೆ ಉರಿ ಅಲ್ವಾ ಸರ್ ಇದನ್ನ ನೋಡಿದಾಗ? ವೆರಿ ಗುಡ್, ನಿಮ್ಮ ಅನಾಲಿಸಿಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಫಾರ್ಮುಲಾ ಯಾವಾಗ ಸೆಟ್ ಆಯ್ತು, ಯಾರು ಸೆಟ್ ಮಾಡಿದ್ರು, ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನ್ ತಗೊಂಡಿದ್ರು, ಮಾನದಂಡಗಳು ಏನ್ ಇಟ್ಕೊಂಡು ಸ್ಟ್ರಕ್ಚರ್ ನ ರೆಡಿ ಮಾಡಿದ್ರು ಅನ್ನೋದನ್ನ ತಾವು ಹಂಗೆ ಅನಾಲಿಸಿಸ್ ಮಾಡಿ ಹೇಳ್ಬಿಟ್ರೆ. ನಾನು ಹೇಳಿದೆ ಸರ್, ಪಾಪ್ಯುಲೇಷನ್ ವಿಚ್ ವಾಸ್ 15% is raised to 17.5. ಅಲ್ಲಿಗೆ ಯಾವ ರಾಜ್ಯದ ಹೆಚ್ಚು ಪಾಪ್ಯುಲೇಷನ್ ಇದೆ ಅವ್ರಿಗೆ ಹೆಚ್ಚು ಅನುದಾನ ಬರುತ್ತೆ. 2.5%. 47 ಇಂದ ಇಲ್ಲಿವರೆಗೂ ಟಿಲ್ ಡೇಟ್ ತಗೊಳ್ಳೋಣ. ಯಾವ್ಯಾವ ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಸ್ಟೇಟ್ ಗೌರ್ಮೆಂಟ್ ಇತ್ತು, ಎರಡು ಕೋರ್ಡಿನೇಷನ್ ಯಾವ್ಯಾವ ರೀತಿ ನಡ್ಕೊಂಡ್ ಬಂದಿತ್ತು ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ. ಈಗ ತಾವೇ ಹೇಳ್ತಾ ಇದ್ರೆ, ಆಮೇಲೆ ನಮ್ಮ ನಟರಾಜ್ ಗೌಡರು ಹೇಳಿದ್ರು ಈ ಹಿಂದೆ 3 ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಬಿಜೆಪಿ ಇತ್ತು, ಆವಾಗ ನಮ್ಗೆ ಏನೋ ಡಿಫ್ರೆನ್ಸಸ್ ಆಯಿತು ಅಂತ ಹೇಳಿದ್ರು. ಅದರ ಹಿಂದೆ ತಗೊಳ್ಳೋಣ, ನಿಮಗೆ UPA 1, UPA 2, UPA 3 ಏನಿತ್ತು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಗ್ರೆಸ್ ಐತಲ್ವಾ, ಇವ್ರಿಬ್ರು ಇರಬೇಕಾದ್ರೆ ಯಾವ ರೀತಿ ಅನುದಾನಗಳನ್ನ ತಗೊಂಡ್ಬರ್ತಾ ಇದ್ರು ಸೆಂಟ್ರಲ್ ಇಂದ ಸ್ಟೇಟ್ಗೆ? ಈ ಫಾರ್ಮುಲಾ ಸ್ಟ್ರಕ್ಚರ್ನ ಏನಾದ್ರು ನೀವು ಚೇಂಜಸ್ ಮಾಡಿದ್ರ ಅವಾಗ ನೀವು ಏನಾದ್ರು ಹೋರಾಟಗಳು ಮಾಡಿದ್ರ? ಮಾಡಿರಲಿಲ್ಲ. ಈಗ ನೀವೇನ್ ಹೇಳ್ತಾ ಇದ್ರಿ 14, 15, 16 ಈ 3 ಕಮಿಷನ್ಸ್ಗಳನ್ನ ತಾವೇನಾದ್ರು ಕಂಪೇರ್ ಮಾಡ್ಕೊಂಡ್ರೆ 14th ಎಫೆಕ್ಟ್ 15th ನಮಗಾಯ್ತು. ಅದು ಯಾರ ಕಾರಣದಿಂದ ಆಯ್ತು? ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಿದ್ದಂತ ಸರ್ಕಾರದಲ್ಲಿ ಅವರ ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಇಂದ ನಮಗೆ 15th ಕಮಿಷನ್ ಅಲ್ಲಿ 4.7 ಇದ್ದಿದ್ದು 3.71 ಬಂತು ನಮಗೆ. ಅದರ ಆಫ್ಟರ್ ಎಫೆಕ್ಟ್ಸ್ ನಿಮಗೆ ಮತ್ತೆ ಇವಾಗ 16th ಫೈನಾನ್ಷಿಯಲ್ ಕಮಿಷನ್ ಬಂದಿದೆ. ಸರ್ ಆಯ್ತು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನ ತಾವು ಹೇಳಿದ್ರಿ ಈಗ ಇದು ಸೌತ್ ಇಂಡಿಯಾ ಎಲ್ಲ ಒಂದು ಕೋಪರೇಟಿವ್ ಆಗಿ ನಾವೊಂದು ಒಕ್ಕೂಟ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ನಿಜವಾಗ್ಲೂ ಅದು ವರ್ಕೌಟ್ ಆಗುತ್ತಾ? ನಿಜವಾಗ್ಲೂ ಅದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತಾ? ಸನ್ಮಾನ್ಯ ಏನದು ಅಮಿತ್ ಶಾ ಅವ್ರು ಬಂದಿದ್ದು ನನಗನ್ಸಿರುತ್ತೆ ಮೋಸ್ಟ್ ಪ್ರಾಬಬ್ಲಿ ಈಗ ಅಲ್ಲಿ ಡಿಲಿಮಿಟೇಷನ್ ಬಿಲ್ ಒಂದು ಮಾತಾಡಬೇಕಾಗಿತ್ತು. ಅದರ ಜೊತೆಯಲ್ಲಿ ನಿಮಗೆ ಈ ಕಾವೇರಿ ಇಶ್ಯೂಸ್ ಅಥವಾ ಬೇರೆ ಏನು ಸೌತ್ ಇಂಡಿಯನ್ ಬೇರೆ ಇಶ್ಯೂಸ್ ಇರುತ್ತೋ ಅದ್ರ ಡಿಸ್ಕಷನ್ ಮಾಡೋಣ ಅಂತ ಬಂದಿರ್ತಾರೆ. ಅಷ್ಟೇ ಬಿಟ್ರೆ ಬೇರೆ ನಾವೇನ್ ಕೇಳ್ತಾ ಇರುವಂತದ್ದು, ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ಅವ್ರ ಟೇಬಲ್ ಮೇಲೆ ಕುತ್ಕೊಂಡಾಗ ಏನೇನೆಲ್ಲ ಆನ್ ದ ಪೇಪರ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳಿ ಆಚೆ ಬಂದ್ಬಿಟ್ಟು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಂದೆ ಏನ್ ಹೇಳಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಏನ್ ಕೇಳಿದ್ರೆ ಅನ್ನೋದು ಹೇಳ್ಬೇಕಾಗುತ್ತೆ. ಇನ್ನ ಇವರು 15th ಕಮಿಷನ್ ಯಾಕೆ ನಮಗೆ ಕಡಿಮೆ ಬಂತು ಅಂತ ಅಂದ್ಬಿಟ್ಟು ಇವ್ರು ಕೇಳಿದ ನೈತಿಕತೆನೇ ಇಲ್ಲ. ಯಾಕೆಂದ್ರೆ ನೀವು ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ನೀವು ಆ ಮೀಟಿಂಗ್ ಅಲ್ಲಿ ಇರಬೇಕು. ನೀವು ಆ ಮೀಟಿಂಗ್ ಅಲ್ಲಿ ಇದ್ಬಿಟ್ಟು ನೀವು ಕ್ವಶನ್ ರೈಸ್ ಮಾಡಿದ್ರೆ ಅದಕ್ಕೆ ಏನಾದ್ರು ಸೆಂಟ್ರಲ್ ಇಂದ ನಿಮಗೆ ಅಬ್ಜೆಕ್ಷನ್ ಆಗಿದ್ರೆ ದೆನ್ ಯು ಆರ್ ಎಲಿಜಿಬಲ್ ಟು ಟಾಕ್ ಅಬೌಟ್ ಇಟ್. ಇವತ್ತು ನೀವು 15th ಫೈನಾನ್ಷಿಯಲ್ ಕಮಿಷನ್ ಮೀಟಿಂಗ್ಸ್ ಗಳಿಗೆ ನೀವು ಅಟೆಂಡ್ ಮಾಡಿದ್ರೆ ಹಿಂಗ್ ಕೇಳಕ್ಕಾಗುತ್ತೆ? ಒಂದು. ಎರಡನೇದು ಲಾಜಿಕಲಿ ನಾವು ಇವತ್ತು ಹೇಳೋದಾದ್ರೆ ಈಗ ಡಿಲಿಮಿಟೇಷನ್ ಮಾಡ್ತಾ ಇದ್ದಾರೆ, ಏನಕ್ಕೆ? ಅಟ್ಲೀಸ್ಟ್ ಟ್ರೈ ಟು ಬ್ರಿಂಗ್ ಇನ್ ಮ್ಯಾಕ್ಸಿಮಮ್ MPs ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡ್ಲಿ ಕಾಂಗ್ರೆಸ್ ಅವರು, ಸಪೋರ್ಟ್ ಮಾಡ್ಲಿ ಬಿಡಿ. ಈಗ ನಾವು ಓವರ್ ನೈಟ್ ಅಲ್ಲಿ ನಾವೇನು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಕ್ಕಾಗಲ್ಲ, ಓವರ್ ನೈಟ್ ನಾವೆಲ್ಲ MP ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಳಕ್ಕಾಗಲ್ಲ ಸೌತ್ ಇಂಡಿಯಾದಲ್ಲಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್. ಇದೇನು ನಿಮಗೆ ನಂಬರ್ಸ್ ಬರ್ಬಿಟ್ಟು ಚೇಂಜ್ ಮಾಡಕ್ಕಾಗಲ್ಲ, ಅಥವಾ ಅದಕ್ಕೆ ಬೇರೆ ಇನ್ನೊಂದೇನೋ ಒಂದು ಫಾರ್ಮುಲಾ ಮಾಡಕ್ಕಾಗುತ್ತಾ? ಲೆಟ್ಸ್ ವರ್ಕ್ ಆನ್ ಇಟ್. ಈಗ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಮಗೆ MPಗಳು ಇರುವಂತದ್ದು ಈಗ 543 ಇರುವಂತದ್ದು 800+ ಅಥವಾ 900 ಆಲ್ಮೋಸ್ಟ್ ಮೋರಲೆಸ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದಾರಲ್ವಾ, ಅವರು ಯಾಕೆ ಒಪ್ಕೊಳ್ತಾ ಇಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು? ಒಪ್ಕೊಳ್ಳೋಣ ತಗೊಳ್ಳಿ, ನಾವೆಲ್ಲ ಸೇರ್ಕೊಂಡು. ಸರ್ ದಕ್ಷಿಣಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದೇನೆ ಅಲ್ಲೂ ಇರೋ ಮೇಜರ್ ಕಾಮನ್ ಪಾಯಿಂಟ್ ಅಲ್ವಾ ಸರ್? ನೋಡಿ, ಈಗ ನಾವು ಏನ್ ಟ್ಯಾಕ್ಸ್ ಕಟ್ತಾ ಇದೀವಿ, ನಮಗೆ ಎಷ್ಟು ಟ್ಯಾಕ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ಯಾ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಪೊಲಿಟಿಕಲಿ ಡಿಲಿಮಿಟೇಷನ್ ಇದೆ, ದಟ್ಸ್ ಅ ಡಿಫರೆಂಟ್ ಥಿಂಗ್. ನೀವು ಅದನ್ನ ಫಾರ್ಮುಲಾ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸಜೆಷನ್ ಕೊಡಿ ನೀವು ಸ್ಟೇಟ್ ಗವರ್ಮೆಂಟ್ ಇಂದ. ನೋಡಿ ಸ್ವಾಮಿ, ನಾವು MPs ನ ಜಾಸ್ತಿ ಅಂತೂ ಕೊಡಕ್ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಪಾಪ್ಯುಲೇಷನ್ ಇಷ್ಟು ಇರೋದಿಷ್ಟು. ಆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಾವು MP ರೆಪ್ರೆಸೆಂಟೇಷನ್ ಕೊಡ್ತೀವಿ ಅನ್ನೋ ತರ ಹೇಳಿದ್ರೆ, ಇದು ಫೈನಾನ್ಷಿಯಲ್ ಕಮಿಷನ್ ಅಂತ ಬಂದಾಗ ಅಲ್ಲಿ ಲೆಟ್ಸ್ ವರ್ಕ್ ಆನ್ ಡಿಫರೆಂಟ್ ಫಾರ್ಮುಲಾ. ನಾವು ಏನ್ ಕೊಡ್ತಾ ಇದೀವಿ, ನಮ್ಗೆ ಏನು ವಾಪಸ್ ಕೊಡಬೇಕು, ಆಮೇಲೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದಾಗ ಯೋಜನೆಗಳು. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ಗೆ, ಬ್ಯಾಂಗ್ಳೂರ್ ನಾವು ಹೈಯೆಸ್ಟ್ ಸೆಂಟ್ರಲ್ ಕೊಡ್ತಾ ಇದೀವಿ ಅಂತ ಹೇಳಿದಾಗ ನಮಗೆ ಕೊಡಿ ವಾಪಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳಿಗೆ. ಈಗ ಕ್ಯಾಪೆಕ್ಸ್ 1.5 ಲಕ್ಷ ಕೋಟಿ ಇಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗವರ್ಮೆಂಟ್ ಅವರು? 4 ಲಕ್ಷ ಕೋಟಿಲಿ ನಿಮಗೆ ಫೈನಾನ್ಷಿಯಲ್ ಕಮಿಷನ್ ಇಂದ ಬರುವಂತದ್ದು 16ರಿಂದ 20,000 ಕೋಟಿಲೇ ಡೆವಲಪ್ಮೆಂಟ್ ಮಾಡ್ತಾರೆ ಇವರು ಕರ್ನಾಟಕ ರಾಜ್ಯನ. 4 ಲಕ್ಷ ಕೋಟಿಗೆ ನಿಮಗೆ ಡೆವಲಪ್ಮೆಂಟ್ ಮಾಡಕ್ಕಾಗಲ್ವಾ? ಏನ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ಗೆ ಎಷ್ಟು ಇಟ್ಟಿದ್ದೀರಾ ನೀವು ಹೇಳಿ ನೋಡೋಣ. ಉದಾಹರಣೆ ನಾನೇ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನೆ ನಾನು ದೇವನಹಳ್ಳಿಲಿ ಯಾವುದೋ ಒಂದು ಕೋರ್ಟ್ ಕೆಲಸ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ರೀಚ್ ಆಗಬೇಕಾದ್ರೆ 4 ಗಂಟೆ ತಗೊಂಡಿದ್ದೀನಿ ನಾನು. 4 hours ನಾನು ಒಂದು ದಿವಸ ಬರಬೇಕಾದ್ರೆ. ಇನ್ನು ರೆಗ್ಯುಲರ್ ಓಡಾಡೋಂಥವ್ರಿಗೆ, ಔಟರ್ ರಿಂಗ್ ರೋಡ್ ಓಡಾಡೋಂಥವ್ರಿಗೆ, ದಿನ ಡೇ ಟು ಡೇ ಕಮ್ಯೂಟ್ ಮಾಡೋಂಥವ್ರಿಗೆ ಇವ್ರು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರುವಂತ ಗತಿ ಏನು? ಎಲ್ಲಿಂದ ಫಂಡ್ಸ್ ತಗೊಂಡ್ಬರ್ತಿದ್ರ? ನೀವು ಮಾಡಿ ಎಲೆಕ್ಷನ್ಸ್ಗಳು. ಇಷ್ಟೆಲ್ಲ ನೀವು ಕೇಳಬೇಕು ಅಂತ ಹೇಳಿದಾಗ ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರ ಪ್ರಶ್ನೆ ಕೇಳಬೇಕು. ಆರೋಪ ಮಾಡಿರೋದ್ರಿಂದ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ನಟರಾಜ್ ಗೌಡ್ರು 20 ಸೆಕೆಂಡ್ ಕ್ವಿಕ್ಲಿ ಸರ್ ನೀವು ಮುಗಿಸಿ, ಅದಾದ್ಮೇಲೆ ನಟರಾಜ್ ಗೌಡ್ರು. ನೋಡಿ, ಈಗ ಇವರು ಫಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾ ಇದಾರಲ್ಲ, TP ZP ಎಲೆಕ್ಷನ್ಸ್ಗಳನ್ನ ಮಾಡಿ ಫಂಡ್ಸ್ ಬರ್ತವೆ.
ಪಂಚಾಯತ್ ಪಂಚಾಯತ್ಗಳು ಉದಾರ ಆಗ್ತವೆ. ನಿಮಗೆ BBMP ಇರುವಂತದ್ದು GBA ಮಾಡಿ GBA ಎಲೆಕ್ಷನ್ಸ್ ಮಾಡಿ ಅಲ್ಲಿಂದ ಫಂಡ್ಸ್ಗಳು ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ನಿಮಗೆ ಇರುವಂತಹ ಅವರು ಶ್ವೇತಪತ್ರ ಹೊರಡ್ಸಕ್ಕೆ ರೆಡಿ ಇರಲ್ಲ ಕಾಂಗ್ರೆಸ್ ಅವರು. 3 ಫೈನಾನ್ಷಿಯಲ್ ಇಯರ್ ಯಾವ್ದಾದ್ರು ಒಂದು ಫೈನಾನ್ಷಿಯಲ್ ಇಯರ್ ಕೊಟ್ಬಿಡಿ ಶ್ವೇತಪತ್ರ ಹೊರಡ್ಸ್ಬಿಡಿ. ಜಲ್ ಜೀವನ್ ಮಿಷನ್ ಒಂದು ಉದಾಹರಣೆ ಕೊಟ್ಟೆ ಸರ್. ಅಲ್ಲಿ ಅನ್ಯಾಯ ಆಗಿದೆಯಲ್ಲ ಅಂತಂದ್ರೆ ನೀವು ಚುನಾವಣೆ ಮಾಡಿಲ್ಲ, ನಿಮಗೆ ಇಲ್ಲಿ ದುಡ್ಡು ಬರೋದಿತ್ತು ಸರ್. ನಾವು ಕೇಳ್ತಿರೋದು ಪರ್ಟಿಕ್ಯುಲರ್ ಆಗಿ ಇಂತಿಂತ ಕಡೆ ಅನ್ಯಾಯ ಆಗ್ತಿದೆ ಅಂತ ನೀವು ಪರ್ಯಾಯ ತೋರಿಸ್ಬಿಟ್ಟು ಉತ್ತರ ಜಾರ್ಕೊಳ್ಬಾರ್ದು. ಸೆಂಟ್ರಲ್ ಇಂದ ಯಾವುದೇ ಸ್ಕೀಮ್ಗಳು ಬರ್ಬೇಕಾದ್ರೆ ಅನ್ಯಾಯ ಆದ್ರೆ ಅದು ಅನ್ಯಾಯನೇ. ನಾನು ಅದನ್ನ ಜಸ್ಟಿಫಿಕೇಶನ್ ಮಾಡ್ಕೊಳ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರುವಂತದ್ದು ಅದು ಒಂದು ಭಾಗ. ಆದ್ರೆ ಮೇಜರ್ ಆಗಿ ನಿಮಗೆ ಡೆವಲಪ್ಮೆಂಟ್ಸ್ಗೆ ತರಬೇಕಾಗಿರೋ ಫಂಡ್ಸ್ಗಳನ್ನ ತಗೊಂಡ್ಬನ್ನಿ. ಮೇಜರ್ ಆಗಿ 4 ಲಕ್ಷ ಕೋಟಿ ಇದೆಯಲ್ಲ, ಅದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳು ಮಾಡಿ. ನಟರಾಜ್ ಗೌಡ್ರು 20 ಸೆಕೆಂಡ್ ರಿಯಾಕ್ಟ್ ಮಾಡ್ಲಿ, ಅದಾದ್ಮೇಲೆ ದಿನೇ ಸರಿ ಪ್ರಶ್ನೆ. ಇಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನೋಡಿ, 15ನೇ ಹಣಕಾಸಿನ ಯೋಗ, 16ನೇ ಹಣಕಾಸಿನ ಯೋಗ, 14ನೇ ಹಣಕಾಸಿನ ಯೋಗದ, ಏಕಂದ್ರೆ ರಾಜ್ಯ ಸರ್ಕಾರಗಳು ಯಾವ ರೀತಿನೇ ಇರ್ಲಿ, ಯಾವುದೇ ಇರ್ಲಿ, ಇದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಪ್ರಕಾರನೇ ನಡ್ಕೊಂಡು ಹೋಗ್ಲಿ. 1971 ಸೆನ್ಸ್ ಏನು ಜನಸಂಖ್ಯಾ ಇದಿದೆ, ಸೆನ್ಸಸ್ ಪ್ರಕಾರನೇ ನಾವು ನಮಗೆ ಅಲ್ಲಲ್ಲ ಸರ್, ಅವರು 1971 ಸೆನ್ಸಸ್ ಬಗ್ಗೆ ಮಾತನಾಡ್ತಿದ್ದಾರೆ. ನೀವೇ ನಟರಾಜ್ ಗೌಡ ಕೇಳಿಸ್ಕೊಂಡು ನಾನು ಯಾಕಂದ್ರೆ ರಾಜ್ಯದ ಹಿತ ಇದು ಬ್ರದರ್, ರಾಜ್ಯದ ಹಿತ ಮುಖ್ಯ. ಕೇಳಿಸ್ಕೊ ಗುರು. 1971 ಸೆನ್ಸಸ್ ಪ್ರಕಾರನೇ ಈ ಹಂಚಿಕೆಯನ್ನ ಮಾಡಿ ನಮ್ಗೆ 2011 ಸೆನ್ಸಸ್ ಪ್ರಕಾರ ಮಾಡಬೇಡಿ. ಯಾಕಂದ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಜಾಸ್ತಿ ಆಗಿದೆ, ದಕ್ಷಿಣ ಭಾರತ ಜನಸಂಖ್ಯಾ ನಿಯಂತ್ರಣ ಮಾಡಿದೆ. ಅದಕ್ಕಾಗಿ ನಮ್ಗೆ ಬರೆಯನ್ನು ಎಳಿಬೇಡಿ ಅಂತ. ಆಮೇಲೆ ಡಿಲಿಮಿಟೇಷನ್ ಆದ್ರೆ ಮತ್ತೆ ಈ ರೀತಿಯ ಹೊಸ ಸೆನ್ಸಸ್ ಪ್ರಕಾರ 2026-27 ಜನಸಂಖ್ಯಾ ಪ್ರಕಾರ ಏನಾದ್ರು ಮಾಡಿದ್ರೆ ನಮ್ಗೆ ಈಗ 4.13% ಏನು ಡೆವಲ್ಯೂಷನ್ ಇದೆ, ಆ ಡೆವಲ್ಯೂಷನ್ 3.45% ಗೆ ಬರುತ್ತೆ. ಇದನ್ನ ಮನಗಾಣಿಸ್ಕೋಬೇಕು. ಬಿಜೆಪಿ ಆಗ್ಬೋದು, JDS ಆಗ್ಬೋದು, ನಮ್ಮ ರಾಜ್ಯದ ಹಿತವನ್ನ ಏನ್ ಮಾಡ್ಕೋಬೇಕು, ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು. ರಾಜ್ಯದ ಹಿತದ ಬಗ್ಗೆ ಮಾತಾಡಬೇಕು. ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅಲ್ವಾ? ಇವಾಗ ನಾವು ಇನ್ನೂ 1971 ಅಕೌಂಟ್ ನೇ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ 26 ಬಂದ್ಬಿಟ್ಟಿದೀವಿ ಸರ್ ನಾವು. ಇಲ್ಲ ಒಂದ್ ನಿಮಿಷ ಇಲ್ಲ ಏನಾಗಿದೆ ಸ್ಮಿತಾ, ಏನಾಗಿದೆ ಗೊತ್ತಾ? 1971 ಜನಸಂಖ್ಯಾ ಏನಿದೆ ಆ ಸೆನ್ಸಸ್ ಪ್ರಕಾರ ನಾವು ಮಾಡಿದ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಾವು ನಿಯಂತ್ರಣ ಮಾಡಿದೀವಿ. ನಾವು ನಿಯಂತ್ರಣ ಮಾಡಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡಕ್ಕೆ ನಮ್ಗೆ ಬರೆ ಹೇಳ್ತೀರಾ? ನಾವು ದುಡ್ಡನ್ನು ಜಾಸ್ತಿ ತಗೊಂಡು ಹೋಗ್ತೀರಾ? ಆ ಸರ್ಕಾರ ಯಾವುದೇ ಇರ್ಲಿ, ಈ ಸರ್ಕಾರ ಯಾವುದೇ ಇರ್ಲಿ, ವರ್ಷದಲ್ಲಿ ತಾವೇನ್ ಮಾಡಿದಂತ ದೇಶ ಜನ ಕೇಳಬೇಕಾಗುತ್ತೆ. ದಕ್ಷಿಣ ಭಾರತದ ಗುಲಾಮ್ಗಿರಿ ಮಾತಾಡ್ಬೇಡ ನೀನು. RSS ತರ ಗುಲಾಮ್ಗಿರಿ, ಇಟಾಲಿಯ ಗುಲಾಮ್ಗಿರಿ ಗುಲಾಮ್ಗಿರಿ ಮಾಡ್ತಾರೆ ನೀವು. ನಿಮ್ಮ ಪಕ್ಷ ಕೂಡ ಉತ್ತರದ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸ್ತಿದೆ ಅನ್ನೋ ಕಾರಣಕ್ಕೆ ನೀವು ಬಹಳ ಸೆನ್ಸಿಬಲ್ ಆಗಿ ಉತ್ತರ ಕೊಡ್ತೀರಿ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಉತ್ತರಕ್ಕೆ ಹೆಚ್ಚು ದುಡ್ಡು ಹೋಗ್ತಾ ಇದೆ ಅನ್ನೋ ವಾದವನ್ನೇ ಮುಂದಿಟ್ಕೊಂಡ್ಬಿಟ್ರೆ ಉತ್ತರದ ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿ ಆಗೋದು ಹೆಂಗೆ? ಉತ್ತರಕ್ಕೆ ಸಿಗಬೇಕಾಗಿರುವ ಕೇಂದ್ರ ಸರ್ಕಾರದ ಕಡೆಯಿಂದ ಅನುದಾನಗಳು ಹೋಗೋದು ಎಲ್ಲಿಂದ? ಮೇಡಮ್, ಇಲ್ಲಿ ಏನು ಅಮೌಂಟ್ ಅಲೋಕೇಶನ್ ಮಾಡ್ತಾ ಇದ್ದಾರೆ, ಏನ್ 6 ಫ್ಯಾಕ್ಟರ್ಸ್ ಇಟ್ಕೊಂಡು, ಒಂದು GDP ಆಗಿರ್ಬೋದು, ಇನ್ನೊಂದು ಇನ್ಕಮ್ ಡಿಸ್ಟೆನ್ಸ್ ಆಗಿರ್ಬೋದು, ಇನ್ನೊಂದು ಪಾಪ್ಯುಲೇಷನ್ ಆಗ್ಬೋದು, ಡೆಮೋಗ್ರಫಿ ಆಗ್ಬೋದು, ಲ್ಯಾಂಡ್ ಜಿಯೋಗ್ರಫಿ, ಫಾರೆಸ್ಟ್, ಈ 6 ಸೆಕ್ಟರ್ ಅಲ್ಲಿ ಮಾಡ್ತಾ ಇರೋ ಅಲೋಕೇಶನ್ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವರು ಒಂದು GDPಗೆ ಕೇವಲ 10% ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಅಲ್ಲ ಹೇಳ್ತಾ ಇರೋದು, ಇನ್ನೊಂದು ಏನು ಇನ್ಕಮ್ ಡಿಸ್ಟೆನ್ಸ್ ಅಂತ ಮಾಡ್ತಾ ಇದ್ದಾರೆ, ಇದು ದೊಡ್ಡ ದ್ರೋಹ. 42.5% ಅದು ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಪರ್ ಕ್ಯಾಪಿಟಾ ಅಂದ್ರೆ ಯಾರೋ ಶ್ರೀಮಂತನ ದುಡ್ಡು. ಇವತ್ತು ಇಂಡಿಯಾದಲ್ಲಿ 1% ಪಾಪ್ಯುಲೇಷನ್ ಹತ್ರ 40.1% ಎಕಾನಮಿ ಇದೆ. ಸೊ ಅದನ್ನ ನೀವು ಎಲ್ಲಾರ ತಲೆಗೆ ಡಿವೈಡ್ ಮಾಡ್ತೀನಿ ಅಂದಾಗ ಹೇಗೆ ಇದು 42% ಅದ್ರ ಮೇಲೆ ಅಲೋಕೇಶನ್ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ IT ಕಂಪ್ನಿಗಳಿದೆ, ಓನರ್ಗಳಿದೆ, ಇನ್ಫೋಸಿಸ್, ವಿಪ್ರೋ, ಇಂಥ ದೊಡ್ಡ ಕಂಪ್ನಿಗಳು. ಅವ್ರ ಹತ್ರ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ದುಡ್ಡಿದೆ. ಅದು ನಮ್ಮ ತಲೆಗೆ ಎಲ್ಲಿ ಬರುತ್ತೆ, ನಮ್ಮನೆಗೆ ಎಲ್ಲಿ ಬರುತ್ತೆ? ಇದನ್ನ ನೀವು ಡಿವೈಡ್ ಮಾಡಿ 42.5% ಅಲ್ಲಿ ಡಿವೈಡ್ ಮಾಡ್ತಾ ಇರೋದೇ ತಪ್ಪು ಅಂತ ಹೇಳ್ತೀನಿ. ನೀವು ಪಾಪ್ಯುಲೇಷನ್ ಮೇಲೆ 17% ಕೊಟ್ಕೊಳ್ಳಿ, ನಮ್ದೇನಿಲ್ಲ. ಆದ್ರೆ 42% ದೊಡ್ಡ ಮಹಾದ್ರೋಹ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಇದನ್ನ ಮೊದಲು ತೆಗೆದಾಕ್ಬಿಟ್ಟು
ನೀವು ಪರ್ ಕ್ಯಾಪಿಟಾ ಇನ್ಕಮ್ ತೆಗ್ಬಿಡಿ. ಪರ್ ಕ್ಯಾಪಿಟಾ ಅಂದ್ರೇನು? ಯಾವುದೋ ದೇಶದ ಇನ್ಕಮ್ ಮೇಲೆ ಎಲ್ಲಾರ ತಲೆಗೂ ಡಿವೈಡ್ ಮಾಡ್ಬಿಡ್ತಾರಂತೆ. ಅದು ಹೆಂಗ್ ಬಂದ್ಬಿಡುತ್ತೆ ಎಲ್ಲಾರ ಮನೆಗೆ? ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಹೆಂಗ್ ಬಂದ್ಬಿಡುತ್ತೆ? ಎಜುಕೇಶನ್